ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು CM ಶಾಬಾಸ್ ಖಾನ್. ಇವತ್ತು ಮದೀನಾ ಮಸೀದಿಯಲ್ಲಿ ನಡೆದಿರೋಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮಲ್ಲಿ ಏನು ಹೇಳ್ತೀವಿ, ಶಿಕ್ಷಣ ಮೊದಲು ಅಂತ ಹೇಳಿಬಿಟ್ಟು ಆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಇಲ್ಲಿನ ಸದರ್ ತಫಜುಲ್ಲಾ ಅವರು ಮತ್ತು ರಶೀದ್ ಸಾಹೇಬರು ಇವರು ಕಮಿಟಿ ಫುಲ್ ಸೇರಿ ಶಿಕ್ಷಣಕ್ಕೋಸ್ಕರ ಕೊರತೆ ಇರುವಂತಹ ಮಕ್ಕಳಿಗೆ ಗುರುತಿಸಿ ಅವರನ್ನು ಪರಿಚಯಿಸಿ ಅವರಿಗೆ 2,000 ರೂಪಾಯಿ ಅಂತ ಚೆಕ್ಗಳನ್ನು ಕೊಟ್ಟು ನೂರಾರು ಮಕ್ಕಳಿಗೆ ಚೆಕ್ ಕೊಡ್ತಾ ಇದ್ದಾರೆ. ಆಮೇಲೆ ತಿಂಗಳಿಗೊಂದ್ಸಲಿ ಎಲ್ಲರಿಗೂ ಕೂಡ ರೇಷನ್ ಕಿಟ್ಗಳ ಕೊಡೋ ಮುಖಾಂತರ ಪ್ರತಿಯೊಬ್ಬರಿಗೂ, ಯಾಕಂದರೆ ನಾವು ಮುಸ್ಲಿಮ್ಸು ಬೇರೆಯವರು ಆ ಥರ ಇಲ್ಲ, ಎಲ್ಲರಿಗೂ ಕೂಡ ಪರಿಗಣಿಸಿ ಇವ್ರಿಗೆ ಮುಖ್ಯವಾಗಿ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ಮೊದಲಾಗದೆ ಪ್ರತಿಯೊಂದು ಧರ್ಮನೂ ಅದೇ ಹೇಳೋದು, ಶಿಕ್ಷಣ ಮೊದಲು ಅಂತ ಹೇಳ್ಬಿಟ್ಟು ಶಿಕ್ಷಣ ಕಲ್ತ್ರೇನೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿದ್ರೇ ಮುಂದಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗೋದು. ಇಂಥದ್ರಲ್ಲಿ ಬಡ ಕುಟುಂಬದ ಹೆಣ್ಮಕ್ಳು, ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊರತೆ ಇರೋದ್ರಿಂದ ಸ್ಕೂಲ್ ಡ್ರಾಪ್ ಔಟ್ ಆಗ್ತಾರೆ. ಅದಕ್ಕೋಸ್ಕರ ಇದನ್ನು ನೋಡಿ ಇದ್ರ ಬಗ್ಗೆ ವಿಚಾರಿಸಿ ಈ ಕಮಿಟಿ ತಗೊಂಡಿರುವಂಥ ಸ್ಟೆಪ್ಪು ನಮ್ಮಲ್ಲಿ ರಾಜ್ಯದಲ್ಲಿ ಇರುವಂಥ ಎಲ್ಲ ಮಸೀದಿಯವರು ತಗೋಬೇಕು ಇಂತಹ ಒಂದು ಸ್ಟೆಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ದೇವಸ್ಥಾನ ದುಡ್ಡಾಗಿರಲಿ, ಮಸೀದಿ ದುಡ್ಡಾಗಿರಲಿ, ಇದೆಲ್ಲ ಕೂಡ ನಮಗೆ ಸೇರುವಂಥ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬೋದು. ನಾವು ಕಷ್ಟದಲ್ಲಿದ್ದಾಗ ನಾವು ಮೊದಲು ನೆನೆಸ್ಕೊಳ್ಳೋದು ಕೇವಲ ನಮ್ಮ ಮಸೀದಿ ನಮಾಜಿ ಮಾಡುವಂಥ ಜಾಗ ಅಲ್ಲ, ನಾವು ಬೆಳೆಯುವಂಥ ನಮ್ಮ ಬೆಳವಣಿಗೆಗೆ ಒಂದು ದಾರಿ ಆಗುವಂಥ, ದಾರಿ ದೀಪ ಆಗುವಂಥ ಒಂದು ದಾರಿ ಅಂತ ಹೇಳಿದ್ರೆ ಅದು ನಮ್ಮ ಮಸೀದಿ. ಆ ಮಸೀದಿ ಸದರ್ ತಫಜುಲ್ಲಾ ಅವರು ಇಂಥ ಒಂದು ನಿರ್ಣಯ ತಗೊಂಡಿದ್ದು ಭಾಳ ಸಂತೋಷದ ವಿಷಯ. ಹಾಗಾಗಿ ಇದೇ ವಿಷಯ ಸ್ಟೆಪ್ಪನ್ನು ಬೇರೆಯವರು ಕೂಡ ಫಾಲೋ ಅಪ್ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಣಕ್ಕೆ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ಸರ್ಕಾರದಿಂದ ಬರುವಂಥ ಒಮ್ಮೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಇಂಥ ನಿಮಗೆ ಗೊತ್ತಿರ್ಬೋದು, ಒಂದು ಮಹಲ್ ಅಂತ ಹೇಳಿಬಿಟ್ಟು ಇದು ಕೊಡ್ತಾ ಇದ್ರು ಸ್ಕಾಲರ್ಶಿಪ್, ಅದು ಕೂಡ ನಮ್ಮ ಮುಸ್ಲಿಮ್ಸ್ಗೆ ಭಾಳಷ್ಟು ಸ್ಟಾಪ್ ಆಗಿದೆ. ಈಗ ಕೊಡ್ತಾ ಇರೋ ಜಮೀರ್ ಅಹಮದ್ ಖಾನ್ ಅವರು ಆ ಸ್ಕಾಲರ್ಶಿಪ್ ಮಾತ್ರ ತಲುಪಿರುವಂಥದ್ದು. 250 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ತಲುಪಿದೆ. ಇನ್ನೂ ಕೂಡ ನಮಗೆ 750 ಕೋಟಿ ಆದ್ಯತೆ ಇರೋದ್ರಿಂದ ಈ ಸಣ್ಣ ಪುಟ್ಟ ಆದರೂ ಅಷ್ಟೇ ಅಟ್ಲೀಸ್ಟ್ ಒಂದು ಮೂಲೆಗೆ ನಮಗೆ ನಮ್ಮ ಪುಸ್ತಕಕ್ಕೆ, ನಮಗೆ ಫೀಸ್ಗಳಿಗೆ ಬೇಕಾಗಿರುವಂಥ ಆದ್ಯತೆಯನ್ನು ಈ ಮಸೀದಿಯವರು ಪೂರೈಸಿದ್ದಾರೆ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಇದೇ ರೀತಿ ಎಲ್ಲ ಮಸೀದಿಯವರು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಧನ್ಯವಾದ.